ರೈಟ್. ಕೇರಳದ ವಯನಾಡಿನ ಭೂಕುಸಿತದಲ್ಲಿ ಕನ್ನಡಿಗರು ಕೂಡ ಸಿಲುಕಿದ್ದಾರೆ. ಇನ್ನು ಕರ್ನಾಟಕ ಮೂಲದ ಕುಟುಂಬ ಆ ಒಂದು ಪ್ರದೇಶದಲ್ಲಿ ಸಂಕಷ್ಟಕ್ಕೆ ಸಿಲುಕಿದೆ. ಮುಂಡಕೈ ಗುಡ್ಡ ಕುಸಿತದಲ್ಲಿ ಕನ್ನಡಿಗರು ನಾಪತ್ತೆ ಆಗಿದ್ದಾರೆ. 55 ವರ್ಷದ ಲೀಲಾವತಿ ಹಾಗೂ 2.5 ವರ್ಷದ ನಿಹಾಲ್ ನಾಪತ್ತೆ ಆಗಿರುವಂತಹವರಾಗಿದ್ದಾರೆ. ಇನ್ನು ಇವರು ಮಂಡ್ಯ ಜಿಲ್ಲೆ ಮೂಲದವರು. ಕೇರಳದಲ್ಲಿ ಇವರು ನೆಲೆಸಿದ್ರು ಹಾಗೂ ಇಡೀ ಕುಟುಂಬ ಮೂವರಿಗೆ ಗಂಭೀರವಾದಂತಹ ಗಾಯ ಕೂಡ ಆಗಿದೆ. ಇನ್ನು ವಯನಾಡು ಗುಡ್ಡ ಕುಸಿತದ ಮಹಾ ದುರಂತ. ಇನ್ನು 16 ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. ಮಂಡಕೈ, ಚೂರ್ಮಲ, ಅಟ್ಟಮಲೈ ಈ 3 ಪ್ರದೇಶದಲ್ಲಿ ಇಂಥ ಒಂದು ಭೀಕರ ಗುಡ್ಡ ಕುಸಿತ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಆ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ, ಬೇರೆ ಬೇರೆ ಡಿಸ್ಟ್ರಿಕ್ಟ್ನಲ್ಲಿರುವಂತಹ ಆಸ್ಪತ್ರೆಗಳಿಗೂ ಕೂಡ ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ಹೊರ ರಾಜ್ಯಗಳಿಂದ ಕೂಡ ರಕ್ಷಣಾ ಕಾರ್ಯಕ್ಕೆ ಸಕಲ ನೆರವು ನೀಡಲಾಗ್ತಾ ಇದೆ. ನೆರೆ ರಾಜ್ಯ ಏನಿದ್ದಾವೆ ಆ ರಾಜ್ಯಗಳು ಕೂಡ ಈಗ ಕೇರಳ ಸರ್ಕಾರಕ್ಕೆ ಒಂದು ಸಹಾಯವನ್ನ ಕೊಡ್ತಾ ಇರೋದು. ರೈಟ್ ರವಿ, ನೀವು ಹೇಳ್ತಾ ಇದ್ರಿ ಯಾವ ರೀತಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲಿ ದಾಖಲಿಸಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ ಅಂತ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಡಿಸ್ಟ್ರಿಕ್ಟ್ ಇರ್ಬೋದು ಅಥವಾ ಯಾವೆಲ್ಲ ರಾಜ್ಯಗಳು ಇದರಲ್ಲಿ ಕೈ ಜೋಡಿಸಿದಾವೆ ಈ ಒಂದು ರೆಸ್ಕ್ಯೂ ಆಪರೇಷನ್ ಅಲ್ಲಿ ಅಂತ ಹೆಚ್ಚಿನ ಡೀಟೇಲ್ಸ್ ಕೊಡೋ ಹಾಗಿದ್ರೆ. ರಾಹುಲ್, ಪ್ರಮುಖವಾಗಿ ಕೇರಳ ರಾಜ್ಯದ NDRF ತಂಡದ ಜೊತೆಗೆ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಪಕ್ಕದ ನೆರೆ ರಾಜ್ಯಗಳೆಲ್ಲರೂ ಕೂಡ ಧಾವಿಸಿದ್ದಾವೆ. ಸುಮಾರು ಸಾವಿರಾರು ಮಂದಿ ಪೊಲೀಸರ ಜೊತೆಗೆ ಸ್ವಯಂ ಸೇವಾ ಕಾರ್ಯಕರ್ತರು ಕೂಡ ಇಲ್ಲಿ ಬೀಡು ಬಿಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ರಕ್ಷಣಾ ಕಾರ್ಯದಲ್ಲೇ ತೊಡಗಿಕೊಂಡಿದ್ದಾರೆ. ಇನ್ನು ಇದರ ನಡುವೆ ಕರ್ನಾಟಕದ ಹಲವು ಮಂದಿ ಪ್ರವಾಸಕ್ಕೆ ಬಂದಿದ್ದಾರೆ. ಆ ಪೈಕಿ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಹತ್ತಿರುವಂತಹ 2 ನವ ಜೋಡಿಗಳ ಪೈಕಿ 2 ಹೆಣ್ಣು ಮಕ್ಕಳು ಮಾತ್ರ ICUನಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಅವರ ಜೊತೆ ಬಂದಿದ್ದಂತಹ ಗಂಡು ಮಕ್ಕಳು ನಾಪತ್ತೆಯಾಗಿದ್ದಾರೆ. ಅದು ನಿಜಕ್ಕೂ ದೊಡ್ಡ ದುರಂತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದ್ರ ಜೊತೆಗೆ KR ಪೇಟೆ ಮೂಲದ ಲೀಲಾವತಿ ಅವರ ಕುಟುಂಬದವರು ಕೂಡ ಇದೇ ಮೆಪ್ಪಾಡಿಯಲ್ಲಿ ವಾಸ ಮಾಡ್ತಿದ್ರು. ಮೆಪ್ಪಾಡಿಯಲ್ಲಿ ವಾಸ ಮಾಡ್ತಿದ್ದಂತಹ ಈ ಕುಟುಂಬ ಕೂಡ ಸದ್ಯ ಈಗ ಜಲಸಮಾಧಿಯಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಅದರಲ್ಲಿ 3 ಜಲಸಮಾಧಿಯಾಗಿದ್ದಾರೆ ಅಂತ ಹೇಳಿ ಹೇಳಲಾಗ್ತಿದೆ. ಇದರ ನಡುವೆ ಸದ್ಯ ಈಗ ಗುಂಡ್ಲುಪೇಟೆಯ ತಹಶೀಲ್ದಾರ್ ಅವರು ಆಗಮಿಸಿದ್ದಾರೆ. ಕರ್ನಾಟಕದ 4 ಮೃತಪಟ್ಟಿದ್ದಾರೆ ಅಂತೇಳಿ ಈಗ ಪ್ರಾಥಮಿಕ ಮಾಹಿತಿಯನ್ನ ನೀಡ್ತಿದ್ದಾರೆ. ನ್ಯೂಸ್ ಫಸ್ಟ್ಗೆ ಈಗಷ್ಟೇ ಅವರು ಮಾಹಿತಿಯನ್ನ ನೀಡ್ತಿದ್ದಾರೆ. ಅದರಲ್ಲಿ 4 ಯಾರು, ಏನು, ಎತ್ತ ಈ ಯಾವ ಮಾಹಿತಿಗಳು ಕೂಡ ಲಭ್ಯ ಆಗ್ತಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.